ಬೀಳಬಾರ್ದು ಇರಲಿ. ಯಾವ ಈ ಕರೋಶಿ ಗ್ರಾಮದೊಳಗೆ ಕೂಡಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು, ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಕೂಡ ಹೌದೌದು ಒಟ್ಟಿಗೆ ಸಂಘದ ವತಿಯಿಂದ 2ನೇ ಸಂದಿನ ನಮಸ್ಕಾರಗಳನ್ನು ಅರ್ಪಿಸಿಕೊಂಡು ಯಾರ ಕೂತ ಜಾಗದಾಗ ಮುಕ್ಕೊಂಡಾರ ನೋಡ, ಹೌದು ಹೌದ, ಅವರಿಗೆ 10 ಸಲ ನಮಸ್ಕಾರಗಳನ್ನು ಹೇಳುತ್ತಾ 10 ಸಲ ನಮಸ್ಕಾರಗಳನ್ನು ಹೇಳುತ್ತಾ ಯಾರು ಕೂತ ಜಾಗದಾಗ ತೂಗುಡ್ಸಲಾತ್ತಾರ ನೋಡ, ಅವ್ರಿಗೆ ಎಷ್ಟು ಸಲ ನಮಸ್ಕಾರ ರೀ ಮಾಸ್ತರ? 21 ಸಲ ನಮಸ್ಕಾರಗಳನ್ನ ಅವ್ರಿಗೆ ಹೇಳಿ, ಹೌದಾ ಹೌದಾ, ಕೂತವ್ರು ಸಿಟ್ಟಿಗೆ ಬರಬೇಡ್ರಿ ಅತ್ತ. ಎಲ್ಲಾರು ಮುಕ್ಕೊಂಡವ್ರಿಗೆ ತೂಗುಡ್ಸೋರಿಗೆ 10-20 ಸಲ ನಮಸ್ಕಾರ ಕೊಡ್ಲಕತ್ತಾರ, ನಮಗೇನು ಕೊಡ್ತಾರತ್ತ ಹೇಳಿ ನೀವು ಸಿಟ್ಟಿಗೆ ಬರಬೇಡ್ರಿ. ನಿಮಗ ಏನ ಗುರುನಾಥನ ವಾಣಿ ಅಂತಕ್ಕಂಥದ್ದು ಕಿವಿ ಒಳಗೆ ಬೀಳತ್ತದಲ್ಲ, ಜ್ಞಾನ ಎಂಬುದು ಏನು ಕಿವಿ ಒಳಗೆ ಬೀಳತ್ತದಲ್ಲ, ಇದೇ ನಿಮಗೆ ದೊಡ್ಡ ನಮಸ್ಕಾರ ಅಂತ ಹೇಳ್ತಾರ. ಹೌದಾ ಹೌದಾ, ಅದಕ್ಕೆ ಹೇಳ್ತಾರ, ಏನ್ ಹೇಳ್ತಾರಪ್ಪ? ಯಾರೇನು ಅನ್ನುವರಯ್ಯ ಯಾರಿಂದ ಏನು ಆಗುವುದಯ್ಯ, ಯಾರೇನು ಅನ್ನುವರಯ್ಯ ಯಾರಿಂದ ಏನು ಆಗುವುದಯ್ಯ, ಹೌದು ಪೂರ್ವ ಜನ್ಮದ ಕರ್ಮ ವಿಧಿಬೆನ್ನ ಬಿಡದಯ್ಯ, ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದಯ್ಯ. ವಿಧಿಗಂಜಿ ಕಾಡವನ್ನ ಸೇರಿದರ ಮುಂದೆ ಏನಾಗ್ತದ್ರಿಪ್ಪ? ಹುಲಿ ಕಚ್ಚದ ಬೆನ್ನ ಬಿಡದಯ್ಯ. ಹುಲಿಗಂಜಿ ಹುತ್ತಿನೊಳಗೆ ಸೇರಿದ್ರ ಅದ್ರ ಮುಂದೆ ಏನಾಗ್ತದ್ರಿ? ಶರ್ಪ ಕಚ್ಚದ ಬೆನ್ನ ಬಿಡದಯ್ಯ. ಹೌದಾ, ಶರ್ಪಕ್ಕಂಜಿ ಭವದೊಳಗೆ ನಾವು ನೀವು ಬಂದಿದ್ರ ಅದ್ರ ಮುಂದೆ ಏನಾಗ್ತದ್ರಿ? ಆ ಮಾಡಿರ್ತಕ್ಕಂಥ ಕರ್ಮ ನಮ್ಮ ನಿಮ್ಮನ್ನ ಬೆನ್ನ ಬಿಡದಯ್ಯ. ಚನ್ನ ಮಲ್ಲಿಕಾರ್ಜುನ ಅಕ್ಕ ಮಾದೇವಿ ಹೇಳಲಿ ಮಾತ. ಹೌದಾ ಹೌದಾ, ಹೇಳಿದ್ರ ಏನ್ ಹೇಳಿದ್ರಿಪ್ಪ? ಹೆಂಗದ? ಸಂತಾಚಿ ಚರುಣಿ ಮಸ್ತಕ ಕೇಲೆ ದರುಶನಿ ಪಾಪ ಗೆಲೆ ಜಳುನಿ ಪಾಂಡುರಂಗಾಲೆ ಪಳುಣಿ ಅಂತ ಹೇಳ್ಯಾರ ಮಾತು. ಪುನಃ ಕಡೆ ಅಲ್ಲವ ಪಳುಣು. ಅದಕ್ಕ ನಾವು ನೀವು ಸತ್ಯ ಸಂಘದ ಸೇವವನ್ನ ಕೇಳುವುದೇ ಆಗಲಿ, ಕೇಳುವಂತ ನಿಷ್ಠೆದಿಂದ ನಾವು ನೀವು ಮಾಡುವುದೇ ಆಗಲಿ, ನಡೆದೇ ಆಗಲಿ, ಇದು ಎಲ್ಲ ಹೋಗಿ ಎಲ್ಲಿ ಕೊಡ್ತದತ್ ಕೇಳಿದ್ರ ಗುರುನಾಥನ ಪಾದಿಗೆ ಕೊಡ್ತದತ್ತ ಮಹಾತ್ಮರು ಹೇಳ್ತಾರ. ಹೌದಾ ಹೌದಾ, ಅದಕ್ಕ ಬಳ್ಳಿ ಗುರುಡರ ಕೂಡಿ ಹಳ್ಳವನ್ನ ಬಿದ್ದಂತೆ, ಹಳ್ಳವರು ಬಿದ್ದಂತೆ, ಬಳ್ಳಿ ಗುರುಡರ ಕೂಡಿ ಹಳ್ಳವನ್ನ ಬಿದ್ದಂತೆ, ಒಳ್ಳೆ ಗುರುವಿನ ಉಪದೇಶವನ್ನ ಆಗದಿದ್ದರೆ ಮುಂದೆ ಏನಾಗ್ತದ್ರಿಪ್ಪ? ಎಲ್ಲಿ ಮುಕ್ತಿ ಸರ್ವಜ್ಞ ಅಂತ ಹೇಳ್ತಾರ ಅವರು ಮಹಾತ್ಮರು ಹೇಳ್ತಾರೆ. ಹಿಂಗ ಯಾವಾಗಲೂ ನಾವು ನೀವು ಎಲ್ಲಾರು ಹುಟ್ಟಿ ಬಂದೆವು ಭೂಮಿ ಮೇಲೆ ಅಂದ್ರ ಗುರುವಿನ ಗುರುಬಾದ ನಮಗ ನಿಮಗ ಎಲ್ಲಾರಿಗೂ ಬೇಕಂತ ಹೇಳಿ ಜ್ಞಾನಿಗಳ ಸಭದೊಳಗ ಹೇಳ್ತಾರ. ಹೌದೌದು ಹೇಳ್ತಾರ್ಯಪ್ಪ. ಕೇಳ, बच्चे खेलते माँ का गोद में, ज्ञानी खेलते वेद में, अज्ञानी खेलते भेद में ಅಂತ ಹೇಳ್ತಾರ ಅವರು. ಕನ್ನಡ ಮೇ ಬೋಲೋ ಕನ್ನಡ. ಕಂದ ಎಲ್ಲಿ ಆಡ್ತದ ಅಂತ ಕೇಳಿದ್ರ ಎಲ್ಲಿ ಆಡ್ತದ್ರಿಪ್ಪ? ತಾಯಿ ಉಡಿ ಒಳಗ ಆಡ್ತದ, ತಾಯಿ ಉಡಿ ಒಳಗ. ಹೌದ. ಇನ್ನ ಜ್ಞಾನಿ ಎಲ್ಲಿ ಆಡ್ತಾನ ಅಂತ ಕೇಳಿದ್ರ ಅವ ಎಲ್ಲಿ ಆಡ್ತಾನ್ರಿಪ್ಪ? 6 ಶಾಸ್ತ್ರ 18 ಪುರಾಣ 4 ವೇದ ಉಪನಿಷತ್ತುಗಳನ್ನ ಅರ್ಥ ಕೊಡದಂತ ಜ್ಞಾನಿ ಏನು ಓದ್ಕೊಂಡಿರ್ತಾನಲ್ಲ, ಜ್ಞಾನಿ ಇರ್ತಕ್ಕಂಥವ ಅದ್ರೊಳಗೆ ಆಡ್ತಾನ ಅಂತ ಮಾತು ಹೇಳ್ತಾರ. ಜ್ಞಾನದ ಒಳಗೆ ಆಡ್ತಾನ ಅಂತ ಹೇಳ್ತಾರ. ಇನ್ನ ಅಜ್ಞಾನಿ ಎಲ್ಲಿ ಆಡ್ತಾನ ಅಂತ ಕೇಳಿದ್ರ ಅವ ಎಲ್ಲಿ ಆಡ್ತಾನ್ರಿಪ್ಪ? ಅವ ಎಲ್ಲಿ ಆಡ್ತಾನ ಅಂತ ಕೇಳಿದ್ರ ಒಂದು ಭೇದದೊಳಗೆ ಆಡ್ತಾನ, ಒಂದು ಭೇದದೊಳಗೆ. ಬರೀ ಅದನ್ನೇ ಮಾಡುದೇನ್ರಿ ಭೇದ? ಭೇದ ಅಂದ್ರೆ ಏನ ತಮ್ಮ? ಹೇಳ್ರಲ್ಲ. ಒಂದು ಇದ್ದು ವಸ್ತುವನ್ನು 2 ಏನು ಮಾಡ್ತಾನಲ್ಲ ಅವದಕ್ಕೆ ಭೇದ ಅಂತ ಹೇಳಿ ಕರೀತಾರ. ಹೌದಾ ಹೌದಾ ಹೌದಾ, ಹೆಂಗ ಅರ್ಥ ಆಯ್ತಿಲ್ರಿ? ಅದಕ್ಕೆ ಏನತ್ತಾರ? ಕತ್ರಿ ಗುಣ ಅಂತಾರ. ಕತ್ರಿ ಗುಣ, ಕತ್ರಿನ ಕತ್ತರಿಸುದ ಏನ್ರಿ? ಮನುಷ್ಯನಲ್ಲಿ ಹುಟ್ಟಿದ ಬಳಕ ಸೂಜಿ ಗುಣ ಇರಬೇಕು. ಸೂಜಿ ಗುಣ ಒಂದು ಮಾಡುದಲ್ಲ. ಸೂಜಿ ಗುಣ ಏನದ? ಸಾಣದೆ 1 ರೂಪಾಯಿನ ಕಿಮ್ಮತ್ತಿದ್ರ ಕೂಡಿಸೋದಾಗದಿರ್ತದ ಅದಕ್ಕೆ. ಹೌದು ಹೌದಾ. ಕತ್ರಿದ ಏನದ? ಒಂದಿದ್ದು ವಸ್ತುವನ್ನು 2 ಮಾಡಿ ಕತ್ತರಿಸ್ಕೊತೆ ಹೋಗುದಿದು. ಅಂದ್ರೆ 2 ಆಗ್ಬೇಕಲ್ರಿ? 2. ಇದು ಕತ್ರಿ ಗುಣ. ಹೌದು. ಅದಕ್ಕ ಮನ್ ಹೈ ಮಾಂಗಿನಿ ಯೋಗಿ ಹೋಯತ್ ಕ್ಯಾ, ಜೋಗಿ ಹೋಯತ್ ಕ್ಯಾ, ಭೋಗಿ ಹೋಯತ್ ಕ್ಯಾ ಅಂತ ಹೇಳ್ಯಾರ ಅವ್ರ. ಕನ್ನಡ ಬೇ ಹೇಳೋದ್ರಿ ಈ ಮನಸ್ಸು. ಅದಕ್ಕ ಸರ್ಗ ಹಿಂದಿ ಮಾತಾಡಿದ್ರ ಆಗಾಳೆ. ಹೌದ್ರಿ, ಅವ್ರು ಜರ ಬಲ್ಲವ್ರ ಅದಾರ್ರಿ. ಇರ್ಲಿ ಹೇಳ್ದಂಗ ಅವ್ರು ಮಾತಾಡ್ತಾರ.
ಸಂಘ ಕರೋ ಅಪ್ಸಾರ್ಕಿ ಬತ್ತ ಬಡೆ ಜಾವೋಗಿ ಸಂಘ ನಾ ಕರೋ ಚಿಲ್ಲರ್ಕಿ ಪಲ್ಲ ಪತ್ರಕಾರ ಅಂತ ಹೇಳ್ಯಾರ ಅವರು. ಕನ್ನಡ ಮೇ ಬೋಲೋ ಕನ್ನಡ ಮೇ. ನಾವು ನೀವು ಹುಟ್ಟಿದ ಬಳಿಕ ಜ್ಞಾನಿಗಳ ಸಂಘ ಮಾಡಿ ಇರ್ಬೇಕಾಗ್ಯದ. ಹೌದು. ಅಜ್ಞಾನಿಗಳ ಕೂಡ ಸಂಘ ಮಾಡುದು ಅಜ್ಞಾನಿಗಳ ಸಂಘ ಮಾಡಿದ್ರ ಸರ ಏನಾಗ್ತದ? ಹೌದಾ? ಹಣ್ಣು ಬಿಟ್ಟುದು ಹಣ್ಣು ತಿನ್ನುವುದನ್ನ ಬಿಟ್ಟು ಕಲ್ಲು ತಿನ್ನುವಂತ ಯಾವಾರ ಆಗ್ತದ ನಮಗ ನಿಮಗ? ಹಲ್ಲು ಮುರಿತಾವ್ರಿ, ಹಲ್ಲು ಕಲ್ಲು ತಿಂದ್ರ. ಇಲ್ಲಿ ಹೆಂಗಂತ ಕೇಳಿದ್ರ, ಯಾವ ಒಂದು ಚಿಕ್ಕೋಡಿ ತಾಲೂಕ ಕರೋಶಿ ಒಂದು ಪುಣ್ಯ ಭೂಮಿ ಒಳಗ ಯಾವ ವಾಸಿಮುತ್ಯನ ಸ್ಥಾನದ. ವಾಸಿಮುತ್ಯನ ಸ್ಥಾನ ಹೆಂಗದಪ್ಪ ಅಂತ ಕೇಳಿದ್ರೆ ಇಲ್ಲಿ ಬಂದ ಬಂಗಾರ ಅಂಗಡಿ ಅದ. ಇದು ಬಂಗಾರ ಅಂಗಡಿ ಬೇಕಾದ ಸಿಗಬಹುದ್ರಿ ಇಲ್ಲಿ. ವಾರ್ಷಿಕ ಮುತ್ಯನ ಜಾಗ ಹೂಮರು ಜಾಗ ಅದು. ಹೂಮರು ಜಾಗ, ಹುಲ್ಲು ಮರು ಜಾಗ ಇದು ಅಲ್ಲ. ಖರೆ ಹೂವೇ ಯಾವಾಗಲೂ ನಾವು ಮಾತಾಡಿದ್ರೆ ಕೆಸರಾಗ ಕಲ್ಲು ಹೋಗೋದು ಮುಂದೆ ಹೋಗೋದು ಅಗದಾಗಬಾರ್ದ. ಹೌದು ಹೌದು ಇರ್ಲಿ. ಅದಕ್ಕೆ ಹೇಳಿದ್ರು. ಏನ್ ಹೇಳಿದ್ರಿಪ್ಪ? ಏಯ್ ಮೂಕಿ ಮಾತು ಮೂಕಿಗೆ ತಿಳಿತಾವ, ಇನ್ನೊಬ್ರಿಗೆ ತಿಳಿಯಲ್ರಿ ಅದು. ಅದಕ್ಕೆ ಹೇಳ್ತಾರ. ಏನ್ ಹೇಳ್ತಾರ? ಒಳಪೆಟ್ಟ ಮತ್ತು ಹೊರಪೆಟ್ಟ ಎರಡು ಇರ್ತಾವ. ಪೆಟ್ಟ ಎರಡು ಇರ್ತಾವ. ಹೌದು ಹೌದು. ಒಳಪೆಟ್ಟ ಒಂದು ಹೊರಪೆಟ್ಟ. ಕುಂಬಾರ ಗಡಿಗೆ ಮಾಡೋತನಾಗ ನೋಡ್ರಿ, ಒಂದು ಕೈಯ ಒಳಗಿಟ್ಟಿರ್ತಾನ, ಒಂದು ಕೈ ಮ್ಯಾಗಿಟ್ಟಿರ್ತಾನ. ಅದಕ್ಕೆ ಒಳಪೆಟ್ಟ. ಒಂದು ಕೈ ಒಳಗಿಟ್ಟು ಮ್ಯಾಗ ಹೊಡಿತಿರ್ತಾನ. ಹೌದು ಹೌದು. ಅದು ಒಳಪೆಟ್ಟ ಹೊರಪೆಟ್ಟ. ಜರಕರ್ತ ಒಳಗಿನ ಕೈ ಜರಕರ್ತ ತಗದಂದ್ರ ಪರಿಸ್ಥಿತಿ ಏನಾಗ್ತದ? ನಾನು ಬಿಡ್ರಿ ಅಲ್ಲಿ ಏಟ ಗಡಿಗೆಗೆ ಏಕ ಮಾರ ದೋ ತುಕಡ ಆತ. ಹೌದು ಹೌದು. ಅದಕ್ಕ ಈಗ ಹೆಂಗ ನಡೆದ ವ್ಯವಹಾರ? ಏಕ ಮಾರ ದೋ ತುಕಡ ಗಡಿಗಿದ ಹೆಂಗ ವ್ಯಾಪಾರ ನಡೆದ ನೋಡ. ಈಗ ಇರ್ಲಿ, ಸರ್ಗಳ ಕಡೆ ಬರೋನು. ಸರ್ಗಳು ಜರ ಹಾರಿ ಜರ ಬರೋನು. ಹೌದು ಹೌದು. ಒಂದೇ ಸಂಧಿಗೆ ಬಂದೇವ. ಹೌದು, ಒಂದೇ ಸಂಧಿಗೆ ಬಂದ್ರು ರಮೇಶ್ ಗುರುಗಳ. ಒಂದೇ ಸಂಧಿಗೆ ನಾವು ಬಂದೆವು. ಸ್ತೋತ್ರ ಮಾಡಿ ದಿಮ್ಮಿಟ್ಟು ಸ್ತೋತ್ರ ಮಾಡಿ ಹೌದು ನಿಮ್ಮನ್ನ ಕೂಡಿಸ್ಬೇಕಾದ್ರ ನಮ್ಮ ಪುಟ್ಟಪ್ಪಣ್ಣ, ನಮ್ಮ ಕಲ್ಲಪ್ಪಣ್ಣವರು, ಇವ್ರು ಎಲ್ಲರೂ ಒಳ್ಳೆ ಕಲಾವಿದರದಾರ. ಹೌದು ಹೌದು. ಹೆಣ್ಣ ಗಂಡ ಹಾಡು ಕಲಾವಿದರು ಅದಾರ. ಹೌದು. ಅವ್ರೆಲ್ಲ ಮೀಟಿಂಗ್ ಮಾಡಿ ಸರ ನಿಮ್ಮನ್ನ ಕೂಡಿಸ್ಬೇಕಂತ ಹೇಳಿ ಒಂದು ತಿಂಗಳು ಮಾತಾಡ್ತಿರೋ ಚರ್ಚೆ ಮಾಡ್ತಿರತ್ತ ನಾ ಹೇಳ್ದ. ಹೌದು ಹೌದು. ಒಂದು ತಿಂಗಳ ಪರ್ಯಂತ ಆಗಿರ್ತದ್ರಿ ಇದು. ಆಗ್ಯದ. ಸರ್ ಅತ್ತಾರ ಏನಂದ್ರಿಪ್ಪ ಸರ್ಗಳು? ನಮಕ ದೊಡ್ಡ ಕಲಾವಿದರದಾರ, ಶಾಣ್ಯ ಪಂಡಿತರದಾರ, ವಿದ್ವಾಂಸರದಾರ ಜಗತ್ತದೊಳಗ. ಸರ ಜಗತ್ತದೊಳಗೆ ವಿದ್ವಾಂಸರಿರ್ಲಿ, ಪಂಡಿತರಿರ್ಲಿ, ನಮಕ ಮ್ಯಾಲ ಹಾಡೋರಿರ್ಲಿ, ನಮಕ ಕಲಾವಂತರಿರ್ಲಿ. ಹೌದು ಹೌದು. ಮುಂದೆ ಅವ್ರ ಮನುಷ್ಯನ ಹವ್ಯಾಸ ಏನದ, ನಿಮ್ಮನ್ನ ಇಲ್ಲಿ ತರಿಸಬೇಕು, ಈ ವೇದಿಕೆ ಮೇಲೆ ಹಾಡಿಕೆ ಮಾಡಿಸ್ಬೇಕಂತ ಹೇಳಿ ಅವ್ರು ಮನದಾಗ ಹಂಚಿಕೆ ಹೂಡಿಕೆಸಿಂದ ನಿಮ್ಮನ್ನ ಭಂಡಾರ ಕೊಟ್ಟು ಕೂಡಿಸ್ಯಾರ ಸರ್ ಅಂತ ನಾ ಹೇಳಿದ್ದ. ವಿಚಾರ ಮಾಡಲಾರ್ದ ಕೂಡಿಸ್ಲಕ್ಕೆ ಬರುದಿಲ್ಲ. ಇದು ದೈವದವ್ರು ಯಾರೇ ಸ್ವಲ್ಪ ಸುಳ್ಳಂದ್ರಿ ಅಂದ್ರ ಕೇಳುವಂತ ಮಾತದ ಕಮಿಟಿ ಅವ್ರಿಗೆ ಕರೆಸಿ. ಹೌದು ಹೌದು. ಸುಳ್ಳು ಮಾತಾಡು ಯಾವಾರಿಲ್ಲ. ಯಾಕೆ ಕರುಷಿ ಗ್ರಾಮ ಅಂದ್ರೆ ಹುಲ್ಲು ಮರು ಇದು ಹೂ ಮರು ಜಾಗ ಅದ, ಹುಲ್ಲು ಮರು ಜಾಗ ಇಲ್ಲ. ಇಲ್ಲಿ ಹೂವೇ ಮಾರ್ಬೇಕಾಗ್ಯದ. ಇರ್ಲಿ, ಇಲ್ಲಿ ಹಾಡ್ಬೇಕಾಗಿದ್ರೆ ನಾ ಇಲ್ಲಿ ಎರಡನೇ ಟೇಜ ಇರ್ಲಿ. ನಾವು ಸರ ಎಲ್ಲಾ ಕಡೆ ಹಾಡಿದೇವಿ. ಎಲ್ಲಾ ಕಡೆ ಹಾಡಿದೀವಿ. ಇಂಗ್ಲೇಶ್ವರ ಸಿರ್ಸಲ್ ಕಕ್ಕ ಕೂಡ ಹಾಡಿದೀವಿ, ಬಿಜ್ಜರಿಗೆ ಸ್ವಾಮಿನಿಗೆ ಮತ್ತೆ ಅವ್ರು ಕೂಡ ಹಾಡಿದೀವಿ, ಗೌಡ್ರು ಕೂಡ ಹಾಡಿದೀವಿ, ಮಾಸ್ತರ್ ಕೂಡ ಹಾಡಿದೀವಿ, ಕಲಮೇಶ್ ಮಾಸ್ತರ್ ಕೂಡ ಹಾಡಿದೀವಿ. ಎಲ್ಲಾ ಕಲಾವಂತರು ನಮ್ ಕೂಡ ಹಾಡಿ ಹೋಗ್ಯಾರ. ತಂಟೆ ತಕರಾರ ಯಾ ಕಲಾವಂತರು ನಮಗ ಹಚ್ಚಿಲ್ರಿ ಸರ್. ಹೌದಾ ಹೌದಾ, ಹಚ್ಚಿಲ್ಲ. ಒಂದೇ ಸಂಧಿಗೆ ನಾ ಕಿಮ್ಮತ್ತು ಕೊಟ್ಟು ನನಕ ದೊಡ್ಡ ಗುರುಗಳದಾರ, ನಮ್ಮ ಗುರುಗಳ ಸಮಾನತೆ ಹೇಳಿ ಕಿಮ್ಮತ್ತು ಕೊಟ್ಟ ಕಿಮ್ಮತ್ತು ತೋರಿಸರ ಅಂತ ಹೇಳಿ ನಾ ಮಾತಾಡಿದ್ದ. ದೊಡ್ಡ ಗುರುಗಳದಾರ, ನಮಕ ದೊಡ್ಡ ಕಲಾವಂತರ, ಸಾಹಿತ್ಯ ಸರದಾರ ಅದಾರ. ಈ ಎಷ್ಟೋ ಶಿಶು ಮಕ್ಕಳವ್ರದ್ದು ಈ ಸದ್ಯ ಅದಾರ. ಉತ್ತರ ಕರ್ನಾಟಕದೊಳಗೆ ಸರ್ನ ಶಿಶು ಮಕ್ಕಳು ಎಷ್ಟೋ ಮಂದಿ ಅದಾರ, ಮಕ್ಕಳ ಮಂದಿ ಅದಾರ. ಅವರು ನಮ್ ಕೂಡ ಹಾಡಿಕೆ ಮಾಡ್ತಾರ. ಅದಾರ ಗುರುಗಳ ಸ್ಥಾನದಾಗ ಅದಾರ. ಕಿಮ್ಮತ್ತು ಕೊಟ್ಟು ಕಿಮ್ಮತ್ತದಾಗ ಗುರುಗಳ ಗದಿಗೆ ಮೇಲೆ ನಾವ್ ಇಟ್ಟಿವಿ. ಕುಂಡ್ರಿಸಿರಿ ಜಗಲಿ ಮೇಲೆಪ್ಪ ಕುಂಡ್ರಿಸಿವಿ. ಅದು ಏನೋ ಅತ್ತಾರಲ್ಲ, ಗದ್ದಿಗೆ ಮೇಲೇನು ಗುರುವ ಗಡಗಡಿಸಿ ನಕ್ಕತ್ತ ನಡಗದತ್ತ. ಬರೋಬರ್ರಿ ಮ್ಯಾಲ ಕೂತಿರ್ತಾನ ನಗು ಸಜ್ಜಿಗೆ ಅದ. ಇರ್ಲಿ. ಒಂದು ಮಾಸ್ತರ ಒಂದು ಮಾತಂದ್ರ ಏನಂದ್ರಿಪ್ಪ, ನೀವು ಗುರುಗಳದಿರಿ, ದೊಡ್ಡ ಸ್ಥಾನದವ್ರದಿರಿ, ಶಿಶು ಮಕ್ಕಳು ತಯಾರು ಮಾಡಿರಿ, ಈ ಮಾತು ನಿಮ್ ಬಾಯಿಲಿ ಬರಬಾರ್ದ. ನಮ್ಮಂತ ಹುಚ್ಚ ಹುಡುಗರು ಮಾತಾಡ್ಲಿ,
ನಡೀತದ್ರಿ. ನಡೀತದ. ಯಾಕಂದ್ರೆ ನಾವು ಶಿಶು ಮಕ್ಕಳದೇವಿ, ಹಾ ನೀವು ದೊಡ್ಡ ಸ್ಥಾನದಾಗಿದ್ದೀರಿ, ದೊಡ್ಡ ಗುರುಗಳದಿರಿ, ನಿಮ್ಮ ಬಾಯಿಲಿ ಶಬ್ದ ಬರಬಾರ್ದು. ಖರೆ ಏನಂದ್ರೆ ಏನಂದ್ರು ಇಲ್ಲಿ ಹೆಣ್ಮಕ್ಳು ಕೂಡ್ಯಾರ, ಎಲ್ಲಾರು ಕೂಡ್ಯಾರ. ಒಂದು ಮಾತು ಏನಂದ್ರು ದೈವದವ್ರು ಲಕ್ಷ್ಯ ಇಡ್ರಿ, ಇರ್ಲಿ ಇರ್ಲಿ ಅದ ಅಲ್ಲೇ ನೀವು ರೊಕ್ಕ ಕೊಟ್ರ ರಾಜಾನ ಮಗಳು ಬರ್ತಾಳತ್ ನೋಡ್ರಿ ಮಾತು. ಇದು ಇಲ್ಲಿ ನಾವು ನೀವು ಶಿವಸ್ಥಾನ ಸೇವೆ ಬೀರ ದೇವ್ರದು, ಅಮ್ಮೋಗಿಸಿದೊಂದು, ಮಾಳಿಂಗರಾಯಂದು, ಔದುಷಿದೊಂದು, ಬಿಳಿಯಾಣಿಸಿದೊಂದು ಹಾಡ್ಲಕ್ಕ ಬಂದಿದ್ದೀವಿ. ಹಾ ಇಲ್ಲೇನ ರೊಕ್ಕ ಕೊಟ್ರ ರಾಜನ ಮಗಳು ತರಕ್ ಬಂದೀವಿ. ಇರ್ಲಿ ಇರ್ಲಿ ಅವ್ರು ಅಂದಾರಂತೇಳಿ ನೀವು ಹಾದಿಗೆ ಹೋಗ್ಬೇಡ್ರಿ. ಹಂಗೇನಲ್ರಿ ಸರ, ಹಾ ಮಾತಿದು ತಪ್ಪಾಕ್ಕದ. ಯಾಕಂದ್ರೆ ನಾನು ನಿಮಕ ಸಣ್ಣವ, ನಿಮ್ಮ ಮಟ್ಟ ನಾ ತಿಳುವಳಿಕಿಲ್ಲ, ನಿಮಕ ನಾ ಸಣ್ಣವನೇ. ಯಾಕಂದ್ರೆ ಗುರುಗಳಿಗೆ ಗುರುಗಳೇ ಗುರುಗಳಿಗೆ ಗುರುಗಳ ಸ್ಥಾನದಾಗ ಇಡವನ. ಹೌದ್ ಇರ್ಲಿ. ಹಾ ಯಾಕಂದ್ರ ಎರಡು ಚಲೋ ಕೂಡ್ಸ್ಯಾರ ಅಂತ ಹೇಳಲು ಒಂದು ಮುಚ್ಚಿಟ್ಟು ಹೇಳಿನ ಸರ್ ನಿಮಗ. ಹಾ ಯಾಕಪ್ಪ ಅಂತಂದ್ರ ಎರಡು ಹೊಳಿ ಒಳಗ ಹೊಳಿ ಇಸು ಎತ್ತುಗಳು ಇದಾವ. ಹೌದು ಹೌದು. ಎರಡು ಏನು ಕುಡ್ಸಿರಿ, ಹೊಳಿ ಇಸು ಎತ್ತುಗಳು ಇದಾವ. ಹುಟ್ಟು ಹೊಡೆಯವ್ರಿ ಅದಾರ, ಪಾರಾಗಿ ಹೋಗವ್ರಿ ಅದಾರ, ಇಬ್ರು ಹುಟ್ಟು ಹೊಡೆಯವ್ರಿ ಅದಾರ. ಅದಕ್ಕೆ ಒಂದು ಮರ್ಯಾದೆ ಕೊಟ್ಟು ನಾ ಮಾತಾಡಿದ್ದ. ಹೌದ್ ಅದು ಸರ್ ಅದು ಇಟ್ಕೊಡಿಲ್ಲ. ಇರ್ಲಿ. ಇನ್ನೊಂದು ಮಾತು ಏನಂದ್ರು ಅವರು, ಏನಂದ್ರಿಪ್ಪ ಸರ್ಗಳು, ಆ ಹುಟ್ಟಿಗೆ ರಾಯಪ್ಪ ನಂಗ ಮಾಡ್ಲಾಕ್ ಹೋದ್ರ ಅದೇನು ನೀಗುದಿಲ್ಲ. ಏನೋ ಆಕ್ಟಿಂಗ್ ಏನೋ ಅಟ್ಟುಟ್ಟಿ ಏನೋ ಅಂದ್ರಿ. ಅವ್ರಂಗ ಆಕ್ಟಿಂಗ್ ಮಾಡಿದ್ರ ಅದೇನೋ ನಿಮಗೆ ನೀಗುದಿಲ್ಲ, ಹಾ ಅದೇನು ಕೆಲಸ ಆಗುದಿಲ್ಲ, ನಿಮಗೇನು ಬರುದಿಲ್ಲ, ಅವನಂಗ ಮಾಡ್ಲಾಕ್ ಹೋಗ್ಬೇಡ್ರಿ, ಇನ್ನ 1000 ವರ್ಷ ಮಾಡಿದ್ರು ಅವನಂಗ ಆಗುದಿಲ್ಲ ಅಂತ ಹೇಳ್ತಾರ. ಭಾಳ ಮಂದಿಗೆ ಬೋಧ ಮಾಡ್ಲತ್ತಾರತ್ರಿ ಅವ್ರು ಹಿಂಗ. ಇರ್ಲಿ. ಹಾ ಒಂದು ಮಾತು ಹೇಳತ್ ನಿಮಗ, ಏನ್ ಹೇಳ್ತೀರಿಪ್ಪ? ಹುಟ್ಟಿಗೆ ಒಳಗೆ ಏನದಾವ, 3-4 ಮೇಳಗಳದಾವ. ಹಾ 3-4 ಮೇಳ ಇದ್ರು ಕೂಡ ಹುಟ್ಟಿಗೆ ನೀರಿಂದ ಗುಣಧರ್ಮಿ ಆದದು. ಊರು ಸಂಸ್ಕಾರ ಹಂಗದ್ರಿ ಅದು. ಊರ ನೀರೇ ಹಂಗಾವು. ಹಾ ಅದಕ್ಕೆ ಹಂಗೇನಲ್ಲಕ್ಕೆ ಹೋಗ್ಬೇಡ್ರಿ. ಇನ್ನೊಬ್ರಿಗೆ ಚುಚ್ಚು ಮಾತಾಡೋದಾಗದ ನೀವು ಮಾಡಕ್ ಹೋಗ್ಬೇಡ್ರಿ. ವಿಷಯ ಏನದ ವಿಷಯ ಬಡ್ದಾಡ್ಸ್ರಿ. ಯಾಕ್ರಿ ನಾವು ತಪ್ಪಿತ್ತಂದ್ರೆ ದೈವದವ್ರು ಹೇಳ್ರಿ. ಅದಕ್ಕೆ ಹೆಂಗ ಆಗ್ತದ ಗೊತ್ತದ ನಿನಗ? ಕುಣಿಲಾಗ ಬರ್ಲಿಕ್ಕಂದ್ರೆ ನೆಲ ಡೊಂಕ ತಿಳತಕ್ಕಿ ಕಚ್ಚಿ ಬಿಚ್ಚಿ ಕುಣಿದ್ರೆ ಹಾಳು ಅಲ್ಲ. ನಿಮಗೆ ಕರ್ಗಂದಿಲ್ಲ, ಕೆಂಪಂದಿಲ್ಲ, ಎಡಕ್ಕಂದಿಲ್ಲ, ಬಲಕ್ಕಂದಿಲ್ಲ, ಯಾಕಂದಿಲ್ಲ, ಎಂತಂದಿಲ್ಲ, ನಮ್ಮ ಬೆನ್ ಹತ್ತಿರಿ ಸಣ್ಣಗಿ. ಬರೋಬರಿ ಅದ್ರಿ. ನಿಮ್ ಬೆನ್ ಹತ್ತದಕ್ರಿ ಹಾಳು ಚುಚ್ಚುತ್ತವ. ಅದಕ್ಕೆ ನೀವು ಎಲ್ಲಾರು ಕೂಡ ಕಾಯ್ದು ಮಾಡೋದು ಬೇರೆ. ಯಾಕಪ್ಪ ಅಂತಂದ್ರೆ ನಮಗೆ ಕೆಣಕುದೇ ಬೇರೆ, ಕೆಣಕುದು ಬೇರೆ, ಕೆಣಕಿ ತಿಣಕುದು ಬೇರೆ. ಇರ್ಲಿ. ಹೌದು ಹೇಳದ ಸರ್ಗ ಹಾ ನಮಗೆ ಹೆಂಗೆ ತಿಳಿತದ, ನಮಗೆ ಹಂಗೆ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆ ಹೆಸರು ಇಡುದು ಏನು ಗರ್ಸದ ನಾ ಅಂತೀನಿ. ಬರೋಬರಿ ಅದ್ರಿ ನಿಮ್ಮದು. ಅಲ್ಲ ಎಲ್ಲ ಶಿಶು ಮಕ್ಕಳುಗಳಿಗೆ ಹಿಂಗೆ ಕಲಿಸಿರಿ ಅನ್ನತತ್ತಿನ. ಈಗ ಅವ್ರು ಹೇಳಾರಲ್ರಿ ಬೋಧ ಕುಡ್ಕೋತ ಹೊಂಟಿದ. 1000 ಶಿಶು ಮಕ್ಕಳದಾರ. ನಿಮ್ಮ ಜರ ನಮ್ಮಂತ ಪೀಳಿಗಳಿಗೆ ಬಡದು ಚಲೋ ಬುದ್ಧಿ ಕಲಿಸ್ರಿ. ನಿಮ್ಮ ಸರ್ಗಳದಿರಿ, ನಿಮ್ಮದಿಂದ ನಾವು ಬುದ್ಧಿ ಕಲಿತೇವಿ. ನಾವು ಹುಡುಗರು, ಹಾ ಹುಡುಗರು ಹಿಂಗಲ್ಲತ್ತಮ್ಮ ಹಿಂಗತ್ ಹೇಳ್ರಿ, ನಿಮಗೆ ಶಬಾಷ್ ಕೊಡ್ತದ, ದೈವನೂ ಕೊಡ್ತದ, ನಾವು ನಿಮಗೆ ಶಬಾಷ್ ಕೊಡ್ತೀವಿ. ಯಾಕಪ್ಪ ಶಿವಡಿಗೆ ಶಿವರಾಯ ಮಾಸ್ತರ್ ಖರೋಶಿ ಒಳಗೆ ನಮಗೆ ಬುದ್ಧಿ ಮಾತು ಹೇಳ್ಯಾನ ಅಂತ ಹೇಳಿ ನಮ್ಮ ಮಸ್ತಕದೊಳಗೆ ಇರ್ತದ ಮಾತು. ಬರೋಬರಿ ಹೇಳ್ರಿ ಸರ್ಗಳು. ಏನಂತ ಬುದ್ಧಿ ಹೇಳ್ತೀರಿ? ನಮ್ಮಂತ ಹುಡುಗರು ಎಲ್ಲರ ತಪ್ಪಿದಾರಿ ಹಿಡಿದು ಅಂದ್ರ ಅಲ್ಲೋ ತಮ್ಮ ಅದು ತಪ್ಪು ದಾರಿ ಐತಿ, ಈ ಚಲೋ ದಾರಿ ಹಿಡಿ ಡಾಂಬ್ರಿ ರಸ್ತಾಗ ಬಾ ಅಂತ ಹೇಳಿ ಕೈ ಹಿಡಿದು ತಂದು ಬಿಟ್ರಿ ಅಂದ್ರ ಕರಿಯ ನೀವು ಮಾಸ್ತರ್ ಅಂತ ಹೇಳಿ ಸಭದೊಳಗೆ. ಅದನ್ನ ಬಿಟ್ಟು ಕೊಂಚಿ ಕಡಿದಾಗ ಇನ್ನರ್ ಬಿಡ್ರಿ. ಹಂಗ್ಯಾ ಬಿಡ್ಲ ಬರ್ತದ್ರಿ. ಎಲ್ಲರೇ ಮಾತಾಡ್ರಿ, ಖರೆ ಇನ್ನರ ಕೊಂಚಿ ಕಡಿದಾಗದು ಬಿಡ್ರಿ ಅಂತ. ಯಾಕಪ್ಪ ನಿಮ್ಗೆ ಕೈ ಜೋಡಿಸಿ ಹೇಳ್ತದ, ನಮಕ ದೊಡ್ಡವ್ರು ಇದೀರಿ, ಈ ಮಾತು ನಿಮ್ಮಲ್ಲಿ ಬರಬಾರ್ದು ಅಂತ ಹೇಳ್ತೀವಿ ಇಷ್ಟೇ. ಸರ್ಗಳದಿರಿ, ಗುರುಗಳದಿರಿ. ಅದಕ್ಕ ಏನಾರ ಬಾಯಿಗೆ ಬಂದಾಗ ಮಾತಾಡಿದ್ರೆ ಕೆಲಸ ಆಗೋದಿಲ್ಲ. ಆಗೋದಿಲ್ರಿ ಕೆಲಸ. ಇಲ್ಲ ನಿಮಗ ತಾಕತ್ತಿತ್ತಂದ್ರೆ ಕುಣಿರಿ, ಜಿಗಿದಾಡ್ರಿ. ನಾವು ನಿಮಗೆ ಏನತ್ತ ಯಾಕೆ ಕುಣಿರಿ ಮಾಸ್ತರ ಆತತ್ತೇವ, ಯಾಕೆ ಡ್ಯಾನ್ಸ್ ಮಾಡಿದ್ರಿ ಮಾಸ್ತರ ಆತೇವ, ಹಿಂಗೆ ಯಾಕೆ ಹಾಡಿದ್ರಿ ಮಾಸ್ತರ ಆತೇವ, ಏರ್ಪಟ್ಟಾಗ ಯಾಕೆ ಹೋದ್ರದ್ರಿ ಮಾಸ್ತರ ಅಂತ ಹೇಳತ್ತೇವ. ಕುಣಿಲಕ್ ಬಂದ್ರಿ ಬೇಕಲ್ರಿ. ಗೊಳ್ಳಲ್ರಿ. ಇನ್ನೊಬ್ರಿಗೆ ಚುಚ್ಚು ಮಾತಾಡೋದಾಗಲಿ ಇದು ಗೊಳ್ಳ ಆಗ್ತದ್ರಿ. ಮುಂದಿನ ವಿಷಯಕ್ಕೆ ಅಲ್ರಿ, ಅವ್ರು ಗುರುಗಳದಾರ, ಇನ್ನೊಮ್ಮೆ ಮಾತಾಡಬೇಡ್ರಿ ಅಂತ ಹೇಳಿ ಬೋಧನ ನಾವು ಶಿಶು ಮಕ್ಕಳದೇವಿ. ಯಾಕಪ್ಪ ಅಂತಂದ್ರೆ ದೊಡ್ಡ ಗುರುಗಳಿಗೆ ಹೇಳಕತ್ತಿದ್ದೀವಿ. ನಾವು ನಾವು ದೊಡ್ಡವರಲ್ಲ. ಇನ್ನೊಬ್ರು ಹಿಂಗೆ ಮಾತಾಡಬೇಡ್ರಿ ಚುಚ್ಚಿ. ನಾವು ಯಾವ ಮ್ಯಾಳಿಗೆ ಚುಚ್ಚಿ ಮಾತಾಡೋದಿಲ್ಲ, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋತೀವಿ.
ಹಾ ನೀವು ದೊಡ್ಡ ಗುರುಗಳು ಅಂತ ಹೇಳಿ ಗದಿಗೆ ಮೇಲೆ ಕುಂಡಿಸಿದ ಅಲ್ಲೇ ಇದ್ದಿರ ನಿಮ್ಮನ್ನ ಸಾಷ್ಟಾಂಗ ಹಾಕ್ತಿದ ನಾ ಸಾಷ್ಟಾಂಗ. ಶಾಲೆ ಒಳಗೆ ಮಾಸ್ತರ್ಗಳು ಜ್ಞಾನದ ಬೋಧ ಮಾಡ್ತಾರೆ, ಎಲ್ಲ ಹುಡುಗರಿಗೆ ಇಂಥ ಬೋಧ ಮಾಡಲ್ಲ ಅವರು. ಇರ್ಲಿ, ಮುಂದಿನ ಸಂಧಿಗೆ ಏನು ಮಾತಾಡ್ತಾರ ನೋಡುನು. ಹೌದು, ಒಂದು ವಿಷಯ ಕೇಳ್ಯಾರ ಅವ್ರು. ಏನು ಕೇಳ್ಯಾರಪ್ಪ ಸರ್ಗಳು? ಯಾವ ಬೀರದೇವರ ಹಾ ಈ ಬೀರದೇವರ ಏನು ಕೇಳ್ರ ಮಾಸ್ತರ ವಿಷಯ? ಮಲ್ಲಕಾರಿ ಸಿದ್ಧ. ಮಲಕಾರಿಸಿದೊಂದು ವಿಷಯ ಕೇಳ್ಯಾರ. ಬೆಳ್ಳೊಂಡಿಗೆ ಮಲಕಾರಿಸಿದೊಂದು ಹಾ ಹಾ ಯಾವ ಸಾಂಗಲಿ ಜಿಲ್ಲಾ ಜತ್ತ ತಾಲೂಕ ಬೆಳ್ಳೊಂಡಿಗೆ ಗ್ರಾಮದ ಹಳ್ಳದ ದಂಡೆನ ಸನ್ನೇಶಿ ಮಲಕಾರಿಸಿದ್ದ. ಹೌದು. ಏನು ಮಾಡ್ದತ್ ಕೇಳಿದ್ರೆ 21 ಮಂದಿ ಧರ್ಮನ ಒಳಗೆ ನಾವವ. ಹಾ ಅವಾಗ ಎಲ್ಲ ಧರ್ಮರು ಕೂಡಿ ಲಗ್ನ ನಮಿಸೋದು ಬಟ್ಟಾಕ ಲಗ್ನವಲ್ಲತ್ ಹೇಳಿ ಹಂದ್ರ ಒಳಗಿಂದ ಬಂದ. ಮಲ್ಲಕಾರಿ ಸಿದ್ಧ ಸುಣ್ಣದ ಜೋರು ಬಿಟ್ಟರು, ಕ್ಯಾಮಣ್ಣದ ಜೋರು ಬಿಟ್ಟು ಹಸಿ ಜಗಲಿ ಮೇಲಿಂದ ಯಾವ ಕೈ ಕಕಣ ಕಟ್ಟಿದ್ರು. ಮಲಕಾರಿಸಿದ್ದ ಹಂದ್ರ ಲಗ್ನವಲ್ಲತ್ ಹೇಳಿ ಹಂದ್ರ ಒಳಗಿಂದ ಬಂದ. ಹೌದು ಹೌದು. ಬಂದ 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 ಮಲಕಾರಿಸಿದ್ದ ಬಂದು ಎಲ್ಲಿ ದುಡಿಲಕತ್ತ? ಎಲ್ಲಿ ದುಡಿಲತ್ರಿಪ್ಪ ಮಲ್ಲಕಾರಿ ಸಿದ್ದೇಶ್ವರರು? ಯಾವ ಸಾಂಗಲಿ ಜಿಲ್ಲಾ ಜತ್ತ ತಾಲೂಕ ಅದೇ ಹಳ್ಳದ ದಡಿ ಹಿಡಿದ ಬಂದು ಬೆವರಿಗಿದ್ದಿಂದ ಹಳ್ಳದ ದಡಿ ಹಿಡಿದ ಬಂದು ಎಲ್ಲಿ ದುಡಿಲಕತ್ತ? ಎಲ್ಲಿ ದುಡಿಲತ್ತದ್ರಿಪ್ಪ? ಬೋರಿಗೆ ಅವ್ರ ಮನಿ ಒಳಗೆ ದುಡಿಲಕತ್ತ. ಬೋರ್ಗಿ ಗೌಡ್ರ ಮನಿ ಒಳಗ. ಈಗ ಅಲ್ಲಿ ಏನು ಪ್ರಶ್ನೆ ಕೇಳ್ಯಾರ ಅವರು? ಏನು ಕೇಳ್ಯಾರಪ್ಪ ಸರ್ಗಳು? ಈಗ ಸದ್ಯ ನೋಡ್ಲಾಕ್ ಯಾಕ್ರಿ? ಈಗ ಸದ್ಯ ನೋಡ್ಲಾಕ್ ಸಿಗ್ಬೇಕು. ಫೋನ್ ಹಚ್ಚಿ ಕೇಳಿದ್ರು ಅದು ಕೆಲಸ ಓಕೆ ಆಗ್ಬೇಕು. ಹೌದು ಹೌದು. ಯಾಕ್ರಿ? ಈಗ ಹೆಂಗತ್ ಕೇಳಿದ್ರ ಈ ಬೋರ್ಗಿ ಊರ ಒಳಗೆ ಹಳ್ಳದ ದಡಿ ಹಿಡ್ದು ಬಂದ. ಗಾಣಿಗ್ಯಾರ ಮನಿ ಒಳಗೆ ಮಲಕಾರಿಸಿದ ದುಡಿದ್ರಿ ಅವ್ರ ಅಡ್ಡಿ ಹೆಸರ ಬಿರಾಜ್ದಾರ ತಿತ್ತು. ಮಲಕಾರಿಸಿದ ಬಂದು ಕಾಲು ಹಾಕದ ಕಾಲಕ್ಕೆ ಅವ್ರ ಅಡ್ಡಿ ಹೆಸರ ಏನು ಇಟ್ಟಾರ ಅಂತ ಕೇಳಾರ ಸರ್. ಸರ್ಗಳು ಕೇಳ್ಯಾರ್ರಿ ಅವ್ರು. ಯಾಕ್ರಿ? ಹೌದು ಕೇಳಾರಿಲ್ರಿ. ಅಡ್ಡಿ ಹೆಸರಿಗೆ ಸದ್ಯ ಏನಂತ ಕರಿತಾರ ಅಂತ ಕೇಳ್ತಾರ. ಕೇಳ್ಯಾರಪ್ಪ ಸರ್ಗಳು. ಇರ್ಲಿ, ಇಂಥವ್ ಸರ್ ಹಾಲು ಮತದೊಳಗೆ 10 ಕೇಳ್ರಿ. ತಿಳಿತು ಅಂದ್ರೆ ನಾವು ತಿಳಿತದ ಬರ್ತದ ಸರ್, ಬರ್ತಿತ್ತಂದ್ರೆ ಬರ್ತದ ಸರ್ ಅಂತ ಹೇಳ್ತೀವಿ. ಬರ್ಲಿಕ್ಕಂದ್ರೆ ಈ ವಿಷಯ ನಾವು ಬರ್ದಲ್ಲ ಸರ ತಿಳಿಸಿ ಹೇಳತ್ತೆ ನಾವು ಹೇಳ್ತೀವಿ. ಹೇಳ್ತೀವಿ. ಹೌದು ಹೌದು. ಅಡ್ಡ ವ್ಯವಹಾರ ನಮ್ಮದಿಲ್ಲ. ಏನಂತ ಕರಿತಾರೆ ಅಂತ ಕೇಳಿದ್ರೆ ಈಗ ಸದ್ಯ ಬೋರ್ಗಿ ಊರ ಒಳಗೆ ಈಗ ಸದ್ಯ ಮನಿತಾಣದೊಳಗೆ ಅಡ್ಡ ಹೆಸರು ಏನಂತ ಕರಿತಾರ ಅಂತ ಕೇಳಿದ್ರೆ ಕರ್ಯಾಗೋಳ ಅಂತ ಹೇಳಿ ಅವ್ರ ಮನಿತಾಣ ಅಡ್ಡ ಹೆಸರು ಈಗ ಸದ್ಯ ಕರಿತಾರ ಮಾಸ್ತರ. ಫೋನ್ ಹಚ್ಚಿ ಕೇಳಿದ್ರು ಈಗ ಸದ್ಯ ನಾ ಸಿದ್ಧಾಂತ ಮಾಡಿಕೊಡ್ತೇನೆ. ಚಾಲು ಅಂದ್ರೆ ಈಗ ಚಾಲು. ಕರ್ಯಾಗೋಳ ಮನಿತಾಣ ಮಾನ್ಯ ಮಲಕಾರಿಸಿದ್ಗ ಕೇಳ್ರಿ. ಮಾನ್ಯ ಮಲಕಾರಿಸಿದ್ಗೆ 2 ತಿಂಗಳ ಹಚ್ಚಿಕ ಬಣ್ಣ ಆಯ್ತು. ಬಣ್ಣ ಮಾಡ್ತಿದ್ರು ಮಲಕಾರಿಸಿದ್ಗ. ಹೌದು ಹೌದು. ಬಣ್ಣ ಮಾಡೋದ ಟಮದೊಳಗ ಕರ್ಯಾಗೋಳ ಮನಿತಾಣದೊಳಗಿಂದ ಅಲ್ಲಿ ಮಲಕಾರಿಸಿದ್ಗೆ ಏನು ಬರ್ತಿತ್ತು? ತಿನ್ನಾನ ಪ್ರತಿ ನಿವಿದ್ಯ ಬರ್ತಿತ್ತು. ಬಾನ ಬರ್ತಿತ್ತು ಮಲಕಾರಿಸಿದ್ಗ. ಹೌದು. ಅದಕ್ಕೆ ಈಗ ಸದ್ಯ ಏನದ ಮಲಕಾರಿಸಿದ್ನ ಅಡ್ಡ ಹೆಸರು ಅಲ್ಲಿ ಬದಲಾಗಿ ಏನು ಇಟ್ಟಾರಪ್ಪ ಅಂತ ಕೇಳಿದ್ರೆ ಕರ್ಯಾಗೋಳ ಅಂತ ಹೇಳಿ ಅಡ್ಡ ಹೆಸರಿಗೆ ಸದ್ಯ ಕರಿತಾರ. ಸಂಶಯ ಇತ್ತ ನಾವು ಹೇಳಿದೇವಿ. ಮತ್ತೆ ನಿಮಗೆ ಏನ್ರ ಸಂಶಯ ಇತ್ತಪ್ಪ ಅಂತಂದ್ರೆ ಮುಂದಿನ ಸಂಧಿಗೆ ಬದಲು ಮಾಡಿ ಹೇಳ್ಬೋದು. ಹೌದು. ಮತ್ತೆ ಇಷ್ಟೇ ಬಿಡುದಿಲ್ಲ. ಬೋರ್ಗಿ ಕರ್ಯಾಗೋಳ ಮನೆ ಫೋನ್ ಹಚ್ಚೋದು, ನಮ್ಮ ಅಡ್ಡ ಹೆಸರು ಕರ್ಯಾಗೋಳ ಇತ್ತಂದ್ರೆ ಬಿಡುದು. ಇಲ್ಲ, ಇನ್ನೊಂದು ವಿಷಯ. ಅಮೋಘ ಸಿದ್ದೇಶ್ವರರು ಒಂದು ಗುಡಿ ಅದ ಸಿದ್ದಂದು. ಮುಂದ ಪೂಜಾರಿ ಗುಡಿ ಅದ. ತಳಗ ಪೂಜಾರಿ ಗುಡಿ ಇಲ್ಲ, ತಳಗ ಅಮೋಘ ಸಿದ್ಧನ ಗುಡಿ ಅದ. ಮ್ಯಾಲ ಮಾಲಗಂಬ ಅದ. ಪೂಜಾರಿ ಗುಡಿ ಅದ್ ಕಟ್ಸ್ಯಾನ ಒಬ್ಬ. ಯಾ ತಾಲೂಕ ಯಾ ಜಿಲ್ಲಾ ಅಂತ ಕೇಳ್ಯಾರ. ಈಗ ಸದ್ಯ ನೋಡ್ಲಕ್ಕ ಸಿಗಬೇಕಂತ ಹೇಳ್ಯಾರ. ಹೌದು. ಯಾಕ್ರಿ? ನಾ ಹೇಳ್ತೀನಿ. ಪ್ರಶ್ನೆ ಕೇಳೋದಾದ್ರೆ ಯಾಪಪ್ಪ ಅಂತಂದ್ರೆ ಪ್ರಶ್ನೆ ಕೇಳೋದಾದ್ರೆ ನೇರವಾಗಿ ಕೇಳಬೇಕು, ಸರಿಯಾಗಿ ಓಪನವಾಗಿ ಕೇಳಬೇಕು. ಅದೇ ಊರಾಗಿ ಯಾಕೆ ನಡೆದಾದ, ಹಿಂಗೆ ಯಾಕೈತೆ ಹೆಸರಿಟ್ಟು ಕೇಳ್ರಿ. ಇದು ಮಧ್ಯಮದಾಗ ಹೆಂಗ ಗುಪ್ಪತ್ತಾಗಿ ಸರ್ ನೀವು ಕೇಳತ್ತೀರ ಅಂದ್ರ ನಾನು ಇಂಥ ಗುಪ್ತ ರಗಡ ವಿಷಯಗಳದಾವ ಅಡಕಾಗಿ ನಿಂತಾವ ಅಂತ ಕೇಳಿದ್ರೆ ನಡಿತೈತ್ರಿ. ನಡೆಯಲ್ರಿ ಅದು, ಹಂಗೆ ನಡೆಯಲ್ರಿ ಅದು. ಮುಂದಿನ ಸಂಧಿಗೆ ಇರ್ಲಿ ಈ ವಿಷಯ ಇರ್ಲಿ. ಮುಂದಿನ ಸಂಧಿಗೆ ಇದೇ ಊರಾಗ ಐತಿ, ಯಾಕೆ ನಡೀತದ ಕೇಳ್ರಿ, ಅದು ಹೇಳ್ತೀನಿ. ಈಗ ಸದ್ಯ ಕೇಳ್ಯಾರ ಸರ್. ಈಗ ಸದ್ಯ ನಾನು 1700 ಮಠ ಮನೆ ಅದಾವ. ಒಂದು ಮಠ ಮನೆ ಒಳಗೆ ನಾ ಹೇಳಿದ್ರೆ ನಂಬ್ತೀರಿ ನೀವು? ಇಲ್ಲ, ನಂಬಲಕ್ ಸಾಧ್ಯ ಇಲ್ಲ. ಹೆಸರಿಟ್ಟು ಕೇಳ್ರಿ. ಏನು ಕೇಳೋದಾದ ಪ್ರಶ್ನೆ ಹೆಸರಿಟ್ಟು ಕೇಳಿ ಅಂತಕ್ಕಂಥ ಮಾಸ್ತರ್ ಒಂದು ವಿನಂತಿ ಐತಿ. ಹೌದು. ಇರ್ಲಿ, ಅವ್ರ 2 ಕೇಳ್ಯಾರಂದ್ರ ನಾವೊಂದು 2 ಕೇಳೋಣಪ್ಪ ಅಂತಂದ್ರೆ ದೈವ ಕೇಳಂದ್ರೆ ಕೇಳ್ತೀವಿ. ದೈವದ ಮೇಲೆ ವಿನಂತಿ
ಮತ್ತೆ ಬ್ಯಾಡಪ್ಪ ಅವ್ರು ಹೇಳೋದಕ್ಕೆ ಹೇಳ್ಕೊತ ಹೋಗಂದ್ರೆ ಅದನ್ನು ಎಸ್ಸೆ. ಹಾ ಇರ್ಲಿ. ಒಂದು ವಿಷಯ, ಹಾ ಯಾವ ತುಕ್ಕಪ್ಪರ ಯಾಕ್ರಿ ಯಾವ ತುಕ್ಕಪ್ಪರಾಯ ಗೌಡ ಕಪ್ಪರಾಯಗೌಡ್ರು ಸಂಗಮನಾಥನ ಮುರಿ ಒಳಗ ಹಾ ನೋಡ್ರಿ, ವಿಷಯ ಕಡೆ ಗಮನ ಕೊಡ್ರಿ. ಹೌದು. ತುಕ್ಕಪ್ಪರಾಯ ಗೌಡ ಸಂಗಮನಾಥನ ಮುರಿ ಒಳಗ ಸಂಗಮನಾಥನ ಮರಿ ಒಳಗ ತನ್ನ ಬಾಣ ತಾನೇ ಹೊಡ್ಕೊಂಡು ಧರಣಿಗೆ ಬೀಳಬೇಕಾದ್ರ ಧರಣಿ ಬೀಳ್ಬೇಕಾದ್ರ ಆ ಗೌಡಗ ತನ್ನ ಬಾಣ ತನಗೆ ಯಾಕೆ ವೈರಿ ಆಯ್ತು, ಎದರ ಕಾರಣದಿಂದ ವೈರಿ ಆಯ್ತು, ಅದಕ್ಕೆ ಯಾರ ಶ್ರಾಪ ಆಗ್ಯದ? ಹೌದು ಹೌದು. ತುಕ್ಕಪ್ಪರಾಯ ಗೌಡ ತನ್ನ ಬಾಣ ತಾನೇ ಹೊಡ್ಕೋಬೇಕಾಗಿದ್ರ ಹಾ ಆ ಏನ ಕಾರಣದಿಂದ ಹೊಡ್ಕೊಂಡ, ಅದಕ್ಕೆ ಯಾರದ ಶ್ರಾಪ ಆಗ್ಯದ ಬಾಣಿಗೆ? ಇದು ಒಂದೇ ಪ್ರಶ್ನೆ. ಒಂದೈತ್ರಿ. ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಕೇಳಿದ್ರ, ಹಾ ಯಾವ ಏನು ಬಡ್ಡಿ ಹಿಡ್ಕೊಂಡೆ ಬರೋನು, ಬಡ್ಡಿನೇ ಬರ್ಬೇಕಲ್ರಿ. ಯಾವ ಪಾರ್ವತಿ ಪರಮೇಶ್ವರ ವಿಹಾರ ಸಂಚಾರಕ್ಕಾಗಿ ಜಾಗೃತಪುರ ಪಟ್ಟಣಕ್ಕೆ ಬಂದಾರ, ದರಿಗಿಳಿದು ಬಂದಾರ. ಹೌದ. ಆ ಪಾರ್ವತಿಗೆ ಮೋಹ ಹೆಚ್ಚಾಗಿ ಪರಮಾತ್ಮನ ತೊಡಿ ಮೇಲೆ ಮಲಗದಾಗ ಹಾ ಹಾ ಮನೆಗಿದಾಗ ಪಾರ್ವತಿಗೆ ಮಲಿಹಾಲ ಬಂದು, ಹೌದು, ಆ ಬಂದಿರತಕ್ಕಂತ ಮಲಿಹಾಲನ್ನು ವ್ಯರ್ಥ ಮಾಡಬಾರ್ದು ತಿಳ್ಕೊಂಡು ಏನ್ ಮಾಡಿದ್ರಿಪ್ಪ ಅವರು? ಬಲಕಿನ ಮಲಿಹಾಲಿನಿಂದ ಗಂಡು ಗೊಂಬಿನ ಮಾಡ್ಯಾಳ, ಎಡಕಿನ ಮಲಿಹಾಲಿನಿಂದ ಹೆಣ್ಣು ಗೊಂಬಿನ ಮಾಡ್ಯಾಳ. ಹಾ ಹಾ ಪರಮಾತ್ಮ ಬಂದು ಜೀವಕಾಳ ತುಂಬ್ಯಾನ ಎರಡು ಗೊಂಬಿಗೆ. ಹೌದ್ರಿ. ಮೂಲ ಪಾಯ ಅವ್ರದು, ಪಾಯದ ಹಿಡಿದ ಬರ್ಬೇಕಲ್ರಿ. ಮೂಲ ಪಾಯ. ಪರಮಾತ್ಮ ಬಂದು ಜೀವಕಾಳ ತುಂಬ್ಯಾನ, ಬಲಕಿನ ಮಲಿಹಾಲದಿಂದ ಗಂಡು ಗೊಂಬಿ, ಎಡಕಿನ ಮಲಿಹಾಲಿನಿಂದ ಹೆಣ್ಣು ಗೊಂಬಿ, ಮುದ್ದಾಯ ಮುದ್ದುಗೌಡ ಅಂತ ನಾಮಕರಣ ಮಾಡ್ಯಾರ. ಹೌದು, ನಾಮಕರಣ ಮಾಡ್ಯಾರ. ಮುದ್ದಾಯ ಮುದ್ದುಗೌಡಗ ಆದಿಗೊಂಡ ಎಂಬ ಮಗ ಹುಟ್ಟಾನ. ಆದಿಗೊಂಡಗ 6 ಮಂದಿ ಮಕ್ಕಳು. ಅವ್ರು ಯಾರ್ಯಾರಪ್ಪ? ಆಯಗೊಂಡ, ಪಾಯಗೊಂಡ, ಅಮರಗೊಂಡ, ಟಮರಗೊಂಡ, ಕಾಲಿಲಕೊಂಡ, ಕಡಿ ಹುಟ್ಟ ಶಿವ ಪದ್ಮ, ಪದಮಗೊಂಡ. ಹೌದು. ಪದಮಗೊಂಡ ಏನು ಮಾಡ್ಯಾನ ಅಂತ ಕೇಳಿದ್ರ, ಪದಮಗೊಂಡಗ ಈ ಕಡೆ ಕೇಳ್ರಿ, ಇಬ್ರು ಹೆಂಡ್ರ. ಹೌದು ಹೌದು, ಇಬ್ರು ಹೆಂಡ್ರು. ಊರಾನಕ್ಕೆ ಕೂಡ ಲಗ್ನ ಆದ, ಹತ್ತಿ ಕಂಕಣ ಕಟ್ಟಿ ಊರಾನಕ್ಕೆ ಕೂಡ ಲಗ್ನ ಆದ. ಅಲ್ಲಿ 21 ಗಂಡ 21 ಹೆಣ್ಣ ಪದಮಗೊಂಡ ಹಡದ. ಇನ್ನು ಕುರಿ ಕಾಯ್ಕೊತ ಹೋಗಿ ಅಡವಿ ಒಳಗ ಉನ್ನಿ ಕಂಕಣ ಕಟ್ಟಿ ಅಲ್ಲಿ ಲಗ್ನ ಆದ. ಅಲ್ಲಿ 8 ಮಂದಿ ಹುಟ್ಟ, ಅಲ್ಲಿ 21 ಗಂಡ 21 ಹೆಣ್ಣ ಪದಮಗೊಂಡಗ ಮಕ್ಕಳು ಹುಟ್ಟಿದ್ರು. ಹಾ ಟೋಟಲ್ ಪದಮಗೊಂಡಗ ಮಕ್ಕಳು ಎಟ್ಟಂತ ಕೇಳಿದ್ರಿ 84 ಮಂದಿ ಮಕ್ಕಳದಾರ. ಹೌದು ಹೌದಾ ಪದಮಗೊಂಡಗ. ಹಾ ಅದಕ್ಕೆ ಇಲ್ಲಿ ಏನು ಕೇಳುದದ, ಏನ್ ಕೇಳ್ತೀರಪ್ಪ? 84 ಮಂದಿ ಪದಮಗೊಂಡಗ ಮಕ್ಕಳದಾರ. ಹೌದು ಅದಾರಲ್ರಿ. ಆ ಪದಮಗೊಂಡನ 84 ಮಂದಿ ಮಕ್ಕಳು ಯಾವ್ಯಾವ ಊರಾಗ ಅದಾರ, ಯಾವ್ಯಾವ ठिकाणದಾಗ ಅದಾರ, ಈಗ ಸದ್ಯ ನೋಡಲಾಕ ಸಿಗಬೇಕು. ಗುಡಿ ಗುಂಡಾರ ಎಲ್ಲಿ ಅದಾವ, ಹೆಣ್ಣಿನ ಗುಡಿ ಯಾವ ಜಾಗದಾಗ ಅದಾವ, ಗಂಡಿನ ಗುಡಿ ಯಾವ ಜಾಗದಾಗ ಅದಾವ, ಉನ್ನಿ ಕಂಕಣದ ಗುಡಿ ಯಾವಲ್ಲಿ ಅದಾವ, ಹತ್ತಿ ಕಂಕಣದ ಗುಡಿ ಯಾವಲ್ಲಿ ಅದಾವ, ಈಗ ಸದ್ಯ ನೋಡ್ಲಾಕ ಸಿಗಬೇಕು. ಹಾ ಯಾಕಂದ್ರ ಸೊಮ್ಮೆ ಹೆಸರು ಹೇಳ್ತೀನಂದ್ರೆ ಇಲ್ರಿ ಮಾಸ್ತರ, ಅದಕ್ಕೆ ಈಗ ಖರೋಶಿ ಅಪ್ಪ ಅಂತಂದ್ರೆ ಖರೋಶಿ ಒಂದು ನಮ್ಮ ಕಲ್ಲಪ್ಪ ಕಕ್ಕ ಅಂದ್ರೆ ಯಾ ಕಲ್ಲಪ್ಪ, ಖರೋಶಿ ಕಲ್ಲಪ್ಪ. ಹೌದು ಹೌದು ಹೌದಲ್ರಿ. ಕಲ್ಲಪ್ಪ ಅಂದ್ರೆ ಯಾ ಕಲ್ಲಪ್ಪ ಅಂತ ಹೇಳುದ, ಖರೋಶಿ ಕಲ್ಲಪ್ಪ. ಪುಟ್ಟಪ್ಪ ಕಕ್ಕ ಅಂದ್ರೆ ಯಾ ಪುಟ್ಟಪ್ಪ, ಖರೋಶಿ ಖರೋಶಿ. ಹೌದಲ್ರಿ. ಒಂದು ಹೆಸರು ಬೇಕದಕ್ಕ, ಹೆಸರು ಬೇಕು, ಹೆಸರು ಬೇಕ. ಈಗ ವಾಶಪ್ ಮತ್ತೆ ಅದನ್ನ ಯಾವ ವಾಶಪ್ ಮತ್ತೆ, ಖರೋಶಿ ವಾಶಪ್ ಮತ್ತೆ ಜಾತ್ರೆಗೆ ಹೋಗಿದ್ದೀವಿ. ಹೌದು, ಹೇಳ್ತೇವೆ ನಾವು. ಹಂಗ 84 ಮಂದಿ ಮಕ್ಕಳು ಯಾವ ಜಾಗದಾಗ ಅದಾರ, ಯಾವ ಊರಾಗ ಅದಾರ, ಈಗ ಸದ್ಯ ಗುಡಿ ಯಾವಲ್ಲಿ ठिकाणದಾಗ ಅದಾವ ನೋಡ್ಲಾಕ ಸಿಗ್ಬೇಕು. ಬರೇ ಹೆಸರು ಹೇಳಿದ್ರೆ ನದ್ ಕಬಲಿಗೆ ಇಲ್ಲ. ಇದು ಒಂದು ಪ್ರಶ್ನೆ ಸರ್ಗೈತಿ. ಇವು 2 ಪ್ರಶ್ನೆ ಅದಾವ. ಆ ಮುಂದಿನ ಸಂಧಿಗೆ ಸರ್ ಅದು ಏನು ಕೇಳ್ಯಾರಲ್ಲ ಅದನ್ನ ಬಿಡಿಸಿ ಹೇಳಿದ್ರಂದ್ರ ಅದನ್ನ ಉತ್ತರ ಹೇಳಕ್ಕೆ ವ್ಯವಸ್ಥೆ ಮಾಡ್ತೇವೆ. ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂತ ಹೇಳ್ತೇವೆ. ಹೌದು ಹೌದು, ಬರೋಬರಿ ಅದ್ರಿ. ಬಂದ್ ಮಾಡ್ರಿ. ಇರ್ಲಿ, ಏನ 4 ನೋಡಿ ಚಾಲ ಹಾಡಿ ನಮ್ಮ ಕಂಚಿನ ಕಲಾವತರಿಗೆ ಚಾನ್ಸ ಹೋಗ್ತದ. ದೈವ ಶಾಂತತೆ ಕಾಪಾಡಬೇಕಂತ ಹೇಳಿ ವಿನಂತಿ.